ಅಗ್ನಿ ನಿವಾಸದಲ್ಲಿ ಮಿಲನದ ಮಧುರ ರಾತ್ರಿ ಕಳೆದು ಹೊಸ ಆಶಾಕಿರಣ ಮೂಡಿದೆ. ಬದಲಾವಣೆಯ ಗಾಳಿ ಈಗ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಬೀಸುತ್ತಿದೆ. ನಿಶ್ಚಿತಾರ್ಥದ ದಿನ ನರ್ಮದಾಳನ್ನು ಎದುರಿಸಿದ ನಂತರ ಶ್ರೇಯಾಳಲ್ಲಿ ಹೊಸ ವ್ಯಕ್ತಿತ್ವ ಮೂಡಿದೆ. ಅವಳು ಈಗ ಆಸ್ತಿಗಿಂತ ಹೆಚ್ಚಾಗಿ ತನ್ನ ಗಂಡನ ಪ್ರೀತಿಯನ್ನು ಗಳಿಸಲು ಹಂಬಲಿಸುತ್ತಿದ್ದಾಳೆ. ತ್ರಿಲೋಕ್ ಕೆಲಸಕ್ಕೆ ಹೊರಡುವ ಮುನ್ನ ಶ್ರೇಯಾ ಅವನ ಬಳಿ ಬಂದಳು. ಶ್ರೇಯಾ, ತ್ರಿಲೋಕ್, ಇಷ್ಟು ದಿನ ನಾನು ಆಸ್ತಿ ಮತ್ತು ಅಹಂಕಾರದ ಅವಳಿನಲ್ಲಿ ನಮ್ಮ ಸಂಬಂಧದ ಬೆಲೆಯನ್ನೇ ಮರೆತಿದ್ದೆ. ಈಗ ನನಗೆ ಅರ್ಥವಾಗ್ತಿದೆ, ನಮ್ಮ ಜೀವನದ ಅಸಲಿ ಆಸ್ತಿ ನೀವು ಅಂತ. ಪ್ಲೀಸ್ ನನಗೆ ಒಂದು ಅವಕಾಶ ಕೊಡಿ. ತ್ರಿಲೋಕ್ ಮೃದುವಾಗಿ ಅವಳ ಕೈ ಹಿಡಿದು, ಶ್ರೇಯಾ, ನಿನ್ನ ಬದಲಾವಣೆ ಕಂಡು ನನಗೆ ತುಂಬ ಖುಷಿಯಾಗಿದೆ. ನೀನು ನರ್ಮದಾಳನ್ನು ಎದುರಿಸಿ ನಿಂತ ಕ್ಷಣವೇ ನನ್ನ ಮನಸ್ಸಿನಲ್ಲಿ ನಿನಗೆ ಗೌರವ ಮರಳಿ ಬಂದಿದೆ. ಇದೇ ದಾರಿಯಲ್ಲಿ ನಡಿ, ನಾನಂತೂ ನಿನ್ನ ಜೊತೆ ಇರ್ತೀನಿ. ನಮ್ಮಿಬ್ಬರ ಹೊಸ ಜೀವನ ಇಂದಿನಿಂದ ಶುರುವಾಗಲಿ. ಜಗನ್ನಾಥ್ ಅವರು ತಾರಾ ಅವರನ್ನು ಕರೆದು ಗಂಭೀರವಾಗಿ ಎಚ್ಚರಿಕೆ ನೀಡಿದರು. ನರ್ಮದಾಳ ಈಚಿನ ವರ್ತನೆ ಅವರಿಗೆ ತೀವ್ರ ಅಸಹ್ಯ ತರಿಸಿದೆ. ಜಗನ್ನಾಥ್, ನೋಡು ತಾರಾ, ನಿನ್ನ ಮಗಳು ಅಂತ ನಾನು ನರ್ಮದಾಳ ತಪ್ಪುಗಳನ್ನು ಎಷ್ಟೋ ಸಲ ಕ್ಷಮಿಸಿದ್ದೇನೆ. ಆದರೆ ಇವತ್ತು ಅವಳು ಮಾಡಿರೋ ಕೆಲಸ ಕ್ಷಮಾರ್ಹವಲ್ಲ. ಆ ನರ್ಮದಾಗೆ ಸರಿಯಾಗಿ ಬುದ್ಧಿ ಹೇಳು. ಇನ್ಮೇಲೆ ಅವಳಿಂದ ಈ ಮನೆಗೆ ಅಥವಾ ಧನ್ಯಾ ಲೀಲಾಗೆ ಒಂದು ಸಣ್ಣ ತೊಂದರೆ ಆದರೂ ನಾನು ಸುಮ್ಮನಿರಲ್ಲ. ಅವಳು ನನ್ನ ಮಗಳೇ ಇರ್ಬೋದು, ಆದರೆ ಅಗ್ನಿನಿವಾಸದ ನೆಮ್ಮದಿ ಕೆಡಿಸಿದರೆ ಅವಳನ್ನು ಜೈಲಿಗೆ ಹಾಕಿಸೋಕು ನಾನು ಹಿಂದೆ ಸರಿಯಲ್ಲ. ನೆನ್ಪಿಟ್ಕೋ. ತಾರಾ ಏನೂ ಮಾತನಾಡದೆ ಸುಮ್ಮನಾದರೂ ಅವಳ ಮನಸ್ಸಿನಲ್ಲಿ ದ್ವೇಷದ ಕಿಚ್ಚು ಆರಿರಲಿಲ್ಲ. ಜಗನ್ನಾಥ್ ಎಚ್ಚರಿಕೆ ನೀಡಿದರು. ತಾರಾ ಮನೆಯ ಹಿತ್ತಲ ಬಾಗಿಲಿನ ಮೂಲಕ ಹೊರಗೆ ಹೋಗಿ ನರ್ಮದಾಳನ್ನು ರಹಸ್ಯವಾಗಿ ಭೇಟಿಯಾದಳು. ನರ್ಮದಾ ದ್ವೇಷದ ಬೆಂಕಿಯಲ್ಲಿ ಬೇಯುತ್ತಿದ್ದಳು. ನರ್ಮದಾ, ಅಪ್ಪ ಅಮ್ಮ ನನ್ನನ್ನು ಹೊರಗೆ ಹಾಕಿದ್ದಾರೆ, ಆದರೆ ಆ ಧನ್ಯಾ ಮತ್ತು ಅದ್ವೈತ್ ಮಾತ್ರ ಅರಮನೆಯಲ್ಲಿ ಇರೋದಾ? ನಾನು ಇದನ್ನು ಸಹಿಸಲ್ಲ. ತಾರಾ, ಸುಮ್ಮನಿರು ನರ್ಮದಾ, ಈಗ ಅಗ್ನಿನಿವಾಸದ ಮಂದಿ ನಿನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಆ ಧನ್ಯಾ ಈಗ ಅಗ್ನಿನಿವಾಸದ ರಾಣಿಯಾಗಿದ್ದಾಳೆ. ನೀನು ಸ್ವಲ್ಪ ದಿನ ಸುಮ್ಮನೆ ಇರೋ ಥರ ನಾಟಕ ಮಾಡು. ಅಸಲಿ ಆಟವನ್ನು ಮದುವೆಯ ದಿನ ಶುರು ಮಾಡೋಣ. ಮನೆಯ ಆತಂಕಗಳ ನಡುವೆ ಸಮರ್ಥ್ ಮತ್ತು ಲೀಲಾ ಒಬ್ಬರನ್ನೊಬ್ಬರು ಕಾಲೆಳೆಯುತ್ತಾ ಪ್ರೀತಿಯಲ್ಲಿ ತೇಲುತ್ತಿದ್ದಾರೆ. ತೋಟದ ಮರಕ್ಕೆ ಹೊರಗೆ ನಿಂತಿದ್ದ ಲೀಲಾಳ ಹತ್ತಿರ ಸಮರ್ಥ್ ಬಂದನು. ಸಮರ್ಥ್, ಹೇ ಲೀಲಾ, ಉಂಗುರ ತೊಡಿಸಿದ ಮೇಲೆ ಇನ್ನಷ್ಟು ಲಕ್ಷಣವಾಗಿ ಕಾಣ್ತಿದ್ದೀಯಾ ಅಲ್ವಾ? ಲೀಲಾ ನಾಚುತ್ತಾ, ಹೌದಾ, ಸಾಕು ಬಿಡಿ ನಿಮ್ಮ ಹೊಗಳಿಕೆ. ಧನ್ಯಾ ಬರ್ತಿದ್ದಾಳೆ ನೋಡಿ. ಸಮರ್ಥ್, ಬರಲಿ ಬಿಡು, ಅತ್ತಿಗೆಯೇ ನಮಗೆ ಈ ಚಾನ್ಸ್ ಕೊಟ್ಟಿರೋದು. ಮದುವೆ ಆದಮೇಲೆ ನೀನು ಆಫೀಸ್ಗೆ ಬರ್ತೀಯಾ ಅಲ್ವಾ? ಇಲ್ಲದಿದ್ದರೆ ನನಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಇಬ್ಬರು ಪರಸ್ಪರ ಕಣ್ಣಲ್ಲಿ ಕಣ್ಣಿಟ್ಟು ನಗುತ್ತಾ ತಮ್ಮದೇ ಪ್ರೇಮ ಲೋಕದಲ್ಲಿದ್ದರು. ಅಗ್ನಿನಿವಾಸಕ್ಕೆ ಈಗ ಹೊಸದೊಂದು ಎನರ್ಜಿ ಬರಲಿದೆ. ಅದ್ವೈತ್ನ ಕಾಲೇಜು ದಿನಗಳ ಆತ್ಮೀಯ ಗೆಳೆಯ ಅನೂಪ್ ಇಂಡಿಯಾಗೆ ಮರಳಿ ಬರುತ್ತಿದ್ದಾನೆ. ಅದ್ವೈತ್ಗೆ ಫೋನ್ ಮಾಡಿ ಬಂದ ತಕ್ಷಣ ಅವನ ಮುಖದಲ್ಲಿ ನಗು ಮೂಡಿತು. ಅದ್ವೈತ್, ಧನ್ಯಾ, ಒಂದು ಗುಡ್ ನ್ಯೂಸ್. ನನ್ನ ಬೆಸ್ಟ್ ಫ್ರೆಂಡ್ ಅನೂಪ್ ಬರ್ತಿದ್ದಾನೆ. ನಾವು ಕಾಲೇಜ್ನಲ್ಲಿ ಇದ್ದಾಗ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ದವರು. ಇಡೀ ದಿನ ಮೋಜು ಮಸ್ತಿ ಮಾಡೋದ್ರಲ್ಲಿ ಅವನು ನಂಬರ್ 1. ಅವನ ಬರುವಿಕೆಯಿಂದ ಈ ಮದುವೆ ಮನೆ ಇನ್ನೂ ರಂಗಾಗುತ್ತೆ. ಬೆಳ್ಳಂಬೆಳಿಗ್ಗೆ ಅಗ್ನಿನಿವಾಸದ ಮುಂದೆ ಒಂದು ಸ್ಟೈಲಿಶ್ ಸ್ಪೋರ್ಟ್ಸ್ ಕಾರ್ ಬಂದು ನಿಂತಿತ್ತು. ಅದರಿಂದ ಇಳಿದವನೇ ಅನೂಪ್. ಕೂಲಿಂಗ್ ಗ್ಲಾಸ್ ಧರಿಸಿ ಫುಲ್ ಜೋಶ್ನಲ್ಲಿರುವ ಅನೂಪ್ ನೇರವಾಗಿ ಹಜಾರಕ್ಕೆ ಬಂದನು. ಸರಿಯಾಗಿ ಅದೇ ಸಮಯದಲ್ಲಿ ಅದಿತಿ ಮೆಟ್ಟಿಲು ಹಿಡಿದು ಬರುತ್ತಿದ್ದಳು. ಅನೂಪ್ ತನ್ನ ಬ್ಯಾಗ್ ಹಿಡಿದು ಬರುವಾಗ ಆಕಸ್ಮಿಕವಾಗಿ ಅದಿತಿಗೆ ಡಿಕ್ಕಿ ಹೊಡೆದನು. ಅದಿತಿ, ಕಣ್ಣು ಕಾಣಿಸಲ್ವಾ? ಯಾರೋ ಇವನು ಇಷ್ಟು ಹಮ್ಮಿನಿಂದ ಮನೆಯೊಳಗೆ ಬರ್ತಿದ್ದಾನೆ. ಅನೂಪ್, ಓಹೋ ಸಾರಿ ಬ್ಯೂಟಿಫುಲ್, ನಾನು ಅದ್ವೈತ್ನ ಪ್ರಾಣ ಗೆಳೆಯ ಅನೂಪ್. ಸಾರಿ ಹೇಳಿದ್ನಲ್ಲ, ಕೂಲ್ ಡೌನ್. ಅದಿತಿ, ಬ್ಯೂಟಿಫುಲ್ ಅಂತೆ, ಗೆಳೆಯನಾದರೆ ಹೊರಗೆ ನಿಂತು ಕರೆಸೋ, ಸುಮ್ಮನೆ ಮೈ ಮೇಲೆ ಬೀಳ್ಬೇಡ. ಅಷ್ಟರಲ್ಲಿ ಅದ್ವೈತ್ ಓಡಿ ಬಂದು ಅನೂಪ್ನನ್ನು ತಬ್ಬಿಕೊಂಡನು. ಬಾ ಮಗನೇ, ನಿನ್ನ ದಾರಿ ನೋಡ್ತಿದ್ದೆ ಎನ್ನುತ್ತಾ ಧನ್ಯಾಳಿಗೆ ಪರಿಚಯಿಸಿದನು. ಅನೂಪ್ ಅದಿತಿಯನ್ನೇ ನೋಡಿ ತುಂಟತನದಿಂದ ಕಣ್ಣು ಹೊಡೆದನು. ಅದಿತಿ ಮಾತ್ರ ಇವನೊಬ್ಬ ಅಹಂಕಾರಿ ಎಂದು ಗೊಣಗುತ್ತಾ ಹೋದಳು. ಇಬ್ಬರ ನಡುವೆ ಮೊದಲ ಭೇಟಿಯಲ್ಲೇ ಟಾಮ್ ಅಂಡ್ ಜೆರಿ ಕಿಡಿ ಹತ್ತಿದೆ. ಶ್ರೇಯಾ ಈಗ ಸಂಪೂರ್ಣವಾಗಿ ಬದಲಾಗಿದ್ದಾಳೆ. ಅವಳು ಕಿಚನ್ಗೆ ಬಂದು ಧನ್ಯಾಳಿಗೆ ಸಹಾಯ ಮಾಡಲು ಮುಂದಾದಳು. ಶ್ರೇಯಾ, ಧನ್ಯಾ, ಇಷ್ಟು ದಿನ ನಾನು ನಿಮಗೆ ಕೊಟ್ಟ ಕಾಟಕ್ಕೆ ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮ ಹತ್ತಿರ ಕೆಲಸ ಕಲಿಯಬೇಕು. ನಿಮ್ಮ ಥರ ಈ ಮನೆಯನ್ನು ಪ್ರೀತಿಸೋಕೆ ಕಲಿಯಬೇಕು. ಧನ್ಯಾ ಅವಳ ಕೈ ಹಿಡಿದು ಮೃದುವಾಗಿ ನಕ್ಕಳು. ಹಳೆಯದನ್ನು ಮರೆತು ಬಿಡಿ ಶ್ರೇಯಾ ಅಕ್ಕ, ನಾವು ಈ ಮನೆಯ ಇಬ್ಬರು ಕಣ್ಣುಗಳಿನಂತೆ. ಇನ್ಮೇಲೆ ನಾವಿಬ್ಬರೂ ಸೇರಿ ಅಗ್ನಿನಿವಾಸವನ್ನು ಕಾಯೋಣ. ಧನ್ಯಾ ಮತ್ತು ಶ್ರೇಯಾ ಒಂದಾಗಿರುವುದನ್ನು ಕಂಡು ಸಾವಿತ್ರಿಯವರು ಮತ್ತು ಅದ್ವೈತ್ ನಿಟ್ಟುಸಿರು ಬಿಟ್ಟರು. ಅನೂಪ್ ಬಂದವನೇ ಸುಮ್ಮನಿರಲಿಲ್ಲ. ಸಮರ್ಥ್, ಇವತ್ತು ನಿನ್ನ ಮತ್ತು ಲೀಲಾಳ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡೋಣ ಎಂದು ತೋಟಕ್ಕೆ ಎಳೆದುಕೊಂಡು ಹೋದನು. ಅಲ್ಲಿ ಲೀಲಾಳಿಗೆ ಸೀರೆ ಉಡಲು ಹೇಳಿ ಸಮರ್ಥ್ಗೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಹೇಳುತ್ತಿದ್ದ. ಅನೂಪ್ನನ್ನು ನೋಡಿ ಅದಿತಿ ರೇಗುತ್ತಿದ್ದಳು. ಅದಿತಿ, ನೋಡು ಅಲ್ಲಿ, ಅವನು ಫೋಟೋಗ್ರಾಫರ್ ಥರ ಆಡ್ತಿದ್ದಾನೆ. ಸಮರ್ಥ್ ಬ್ರದರ್ಗೆ ಏನು ಪೋಸ್ ಕೊಡಬೇಕು ಅಂತ ಇವನೇ ಹೇಳಿಕೊಡ್ತಿದ್ದಾನೆ.
ಅನೂಪ್ ಅದಿತಿಯನ್ನು ನೋಡಿ ನಿನಗೆ ಅಸೂಯೆ ಆಗ್ತಿದೆಯಾ? ಬಾ, ನಿನ್ನದೊಂದು ಸೋಲೋ ಫೋಟೋ ತೆಗಿತೀನಿ, ಇನ್ಸ್ಟಾಗ್ರಾಮ್ನಲ್ಲಿ ಫೈರ್ ಹಚ್ಬೋದು ಎಂದನು. ಅದಿತಿ ಮುಖ ತಿರುಗಿಸಿದರು. ಒಳಗೊಳಗೆ ಅವನ ಹ್ಯೂಮರ್ ಸೆನ್ಸ್ ಇಷ್ಟವಾಗುತ್ತಿತ್ತು. ಮದುವೆಗೆ ಇನ್ನೂ 2 ದಿನ ಬಾಕಿ. ಇಡೀ ಅಗ್ನಿ ನಿವಾಸದ ಹಳದಿ ಮತ್ತು ಬಿಳಿ ಹೂಗಳಿಂದ ಕಂಗೊಳಿಸುತ್ತಿದೆ. ಸಮರ್ಥ್ ಮತ್ತು ಲೀಲಾಳಿಗೆ ಹಳದಿ ಶಾಸ್ತ್ರ ಶುರುವಾಗಿದೆ. ಅನೂಪ್ ಬಂದಾಗಿನಿಂದ ಮನೆಯಲ್ಲಿ ಮೌನ ಅನ್ನೋದೇ ಇಲ್ಲದಂತಾಗಿದೆ. ಅವನು ಹಳದಿ ಬಣ್ಣದ ಕುರ್ತಾ ಧರಿಸಿ ಕೈಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಹಿಡಿದು ಮನೆಯ ಮೂಲೆ ಮೂಲೆಯಲ್ಲೂ ಹಾಡು ಹಂಚುತ್ತಿದ್ದಾನೆ. ಅನೂಪ್, ಅದ್ವೈತ್ ಮಗನೇ, ನಿನ್ನ ಮದುವೆ ಟೈಮಲ್ಲಿ ನಾನು ಇರಲಿಲ್ಲ, ಆದರೆ ಸಮರ್ಥ್ ಮದುವೆ ಮಾತ್ರ ಅದ್ದೂರಿಯಾಗಿ ಇರಬೇಕು. ಎಲ್ಲರೂ ಬನ್ನಿ, ಡ್ಯಾನ್ಸ್ ಶುರು ಮಾಡೋಣ. ಅದಿತಿ ಒಂದು ಸುಂದರವಾದ ಹಳದಿ ಲಂಗ ದಾವಣಿ ತೊಟ್ಟು ಲೀಲಾಳಿಗೆ ಹಳದಿ ಹಚ್ಚುತ್ತಿದ್ದಳು. ಅನೂಪ್ ಮೆಲ್ಲನೆ ಬಂದು ಅದಿತಿಯ ಮುಖಕ್ಕೆ ಸ್ವಲ್ಪ ಹಳದಿ ಹಚ್ಚಿದನು. ಅದಿತಿ ಸಿಟ್ಟಿನಿಂದ, ಇನ್ನೊಮ್ಮೆ ಹೀಗೆ ಮಾಡಿದ್ರೆ ನೋಡು, ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಅನೂಪ್, ಓಹೋ, ಇದು ಹಳದಿ ಶಾಸ್ತ್ರದ ಸಂಪ್ರದಾಯದ ಸುಂದರಿ. ನಿನ್ನ ಮುಖದಲ್ಲಿರೋ ಆ ಸಿಟ್ಟು ಸ್ವಲ್ಪ ಕಮ್ಮಿ ಆಗಲಿ ಅಂತ ಹಚ್ಚಿದ್ದೆ ಅಷ್ಟೇ ನೋಡು. ಈಗ ನಿನ್ನ ಮುಖ ಎಷ್ಟು ಗ್ಲೋ ಆಗ್ತಿದೆ. ಅದಿತಿ ಕೋಪದಲ್ಲಿ ಅವನನ್ನೇ ನೋಡುತ್ತಿದ್ದರು. ಅನೂಪ್ನ ಮಾತು ಕೇಳಿ ಅವಳ ತುಟಿಯ ಅಂಚಿನಲ್ಲಿ ಸಣ್ಣ ನಗು ಮೂಡಿತು. ಇದನ್ನು ಗಮನಿಸಿದ ಧನ್ಯ ಅದಿತಿಯ ಕಾಲೆಳೆಯಲು ಶುರು ಮಾಡಿದಳು. ಮನೆಯ ಹಿರಿಯ ಸೊಸೆಯರಾಗಿಯೇ ಧನ್ಯ ಮತ್ತು ಶ್ರೇಯಾ ಈಗ ಮದುವೆಯ ಎಲ್ಲ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಶ್ರೇಯಾ ತುಂಬ ಅಚ್ಚುಕಟ್ಟಾಗಿ ಅತಿಥಿಗಳ ಪಟ್ಟಿಯನ್ನು ಸಿದ್ಧಪಡಿಸುತ್ತಿದ್ದಾಳೆ. ಧನ್ಯ, ಶ್ರೇಯಾ ಅಕ್ಕ, ಅಡುಗೆಯವರ ಹತ್ತಿರ ಮೆನು ಫೈನಲ್ ಮಾಡಿದ್ದೀರಾ? ಲೀಲಾ ಕಡೆಯವರಿಗೆ ಮಲೆನಾಡಿನ ಶೈಲಿಯ ಊಟ ಅಂದರೆ ತುಂಬ ಇಷ್ಟ ಅಂತೆ. ಶ್ರೇಯಾ, ಖಂಡಿತ ಧನ್ಯ. ಶಂಕರಪ್ಪ ಮಾವನವರು ಮತ್ತು ಭಾಗ್ಯಮ್ಮ ಅತ್ತೆಯವರಿಗೆ ಯಾವುದೇ ತೊಂದರೆ ಆಗದಂತೆ ನಾನು ನೋಡ್ಕೊಳ್ತೀನಿ. ನೀನು ಹೋಗಿ ಲೀಲಾಳನ್ನು ರೆಡಿ ಮಾಡು. ಶ್ರೇಯಾಳ ಈ ಬದಲಾವಣೆ ತ್ರಿಲೋಕ್ನ ಕಣ್ಣಲ್ಲಿ ತೃಪ್ತಿಯನ್ನು ತಂದಿದೆ. ಅವನು ದೂರದಿಂದಲೇ ತನ್ನ ಹೆಂಡತಿಯನ್ನು ಹೆಮ್ಮೆಯಿಂದ ನೋಡುತ್ತಿದ್ದಾನೆ. ಹಜರದಲ್ಲಿ ಕುಳಿತಿದ್ದ ಜಗನ್ನಾಥ್ ಅವರು ಮನೆಯ ಈ ನಗು ನಳಿನದ ವಾತಾವರಣ ನೋಡಿ ನಿಟ್ಟುಸಿರು ಬಿಟ್ರು. ಜಗನ್ನಾಥ್, ಸಾವಿತ್ರಿ, ನಮ್ಮ ಮನೆಯಲ್ಲಿ ಇಂತಹ ಸಂಭ್ರಮ ನೋಡಿ ಎಷ್ಟು ದಿನಗಳಾಗಿತ್ತು ಅಲ್ವಾ? ಜಗಳ, ಸಂಚು ಎಲ್ಲವನ್ನು ಮೀರಿ ಪ್ರೀತಿ ಗೆದ್ದಿದೆ ಅನ್ನೋದನ್ನು ನೋಡೋಕ್ಕೆ ಖುಷಿ ಆಗ್ತಿದೆ. ಸಾವಿತ್ರಿಯವರು ನಗುತ್ತಾ, ಇದೆಲ್ಲ ಧನ್ಯ ಮಗಳು ಈ ಮನೆಗೆ ತಂದ ಅದೃಷ್ಟ ಎಂದರು. ಸಂಜೆ ಮನೆಯ ತೋಟದಲ್ಲಿ ಸಂಗೀತ ಕಾರ್ಯಕ್ರಮದ ಪೂರ್ವಾಭ್ಯಾಸ ಶುರುವಾಗಿದೆ. ಅನೂಪ್ ಅದ್ವೈತ್ ಮತ್ತು ಧನ್ಯಾಳಿಗೆ ಒಂದು ರೊಮ್ಯಾಂಟಿಕ್ ಹಾಡಿಗೆ ಸ್ಟೆಪ್ಸ್ ಹೇಳಿಕೊಡ್ತಿದ್ದಾನೆ. ಸಮರ್ಥ್ ಮತ್ತು ಲೀಲಾ ಕೂಡ ಅವರ ಜೊತೆ ಸೇರಿಕೊಂಡಿದ್ದಾರೆ. ಈ ಮದುವೆ ಮನೆ ಈಗ ನಿಜವಾದ ಅಗ್ನಿನಿವಾಸದ ಹೊಸ ಅಧ್ಯಾಯದಂತೆ ಕಾಣುತ್ತಿದೆ. ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲದ ಕೇವಲ ಬಾಂಧವ್ಯದ ಬೆಸುಗೆ ಇಲ್ಲಿ ಎದ್ದು ಕಾಣಿಸ್ತಿದೆ. ಅಗ್ನಿನಿವಾಸದ ಮದುವೆ ಮಂಟಪ ಈಗ ಯುದ್ಧ ಭೂಮಿಯಂತೆ ಬದಲಾಗುವ ಕಾಲ ಬಂದಿದೆ. ಒಂದು ಕಡೆ ಸಮರ್ಥ್ ಲೀಲಾಳ ಮಂಗಲ ವಾದ್ಯಗಳ ಸದ್ದು ಕೇಳಿಸುತ್ತಿದ್ದರೆ, ಇನ್ನೊಂದು ಕಡೆ ನರ್ಮದಾಳ ದ್ವೇಷದ ಜ್ವಾಲೆ ಅಂತಿಮ ಹಂತಕ್ಕೆ ತಲುಪಿದೆ. ಮದುವೆ ಮಂಟಪವು ಮಲ್ಲಿಗೆ ಹೂವಿನ ಘಮದಿಂದ ತುಂಬಿತ್ತು. ಸಮರ್ಥ್ ರೇಷ್ಮೆ ಪಂಚೆ ಶರ್ಟ್ನಲ್ಲಿ ಕಂಗೊಳಿಸುತ್ತಿದ್ದರೆ, ಲೀಲಾ ಕೆಂಪು ಬಣ್ಣದ ಧಾರೆ ಸೀರೆಯಲ್ಲಿ ದೇವತೆಯಂತೆ ಮಂಟಪಕ್ಕೆ ಬಂದಳು. ಅದ್ವೈತ್ ಮತ್ತು ಧನ್ಯ ಹಿರಿಯರಾಗಿ ನಿಂತು ಧಾರೆಯ ಶಾಸ್ತ್ರವನ್ನು ಅಚ್ಚುಕಟ್ಟಾಗಿ ನೆರವೇರಿಸುತ್ತಿದ್ದರು. ಸಮರ್ಥ್ ಲೀಲಾಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದ ಕ್ಷಣ ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪವಿತ್ತು. ಅಗ್ನಿನಿವಾಸಕ್ಕೆ ಹೊಸ ಸೊಸೆಯ ಆಗಮನವಾಯಿತು. ಮದುವೆಯ ಗದ್ದಲದ ನಡುವೆ ಅನೂಪ್ ತನ್ನ ಕ್ಯಾಮ್ರಾ ಹಿಡಿದು ಅದಿತಿಯನ್ನೇ ಫಾಲೋ ಮಾಡುತ್ತಿದ್ದ. ಅನೂಪ್, ನೋಡು ಅದಿತಿ, ಲೀಲಾ ಎಷ್ಟು ಖುಷಿಯಾಗಿದ್ದಾಳೆ. ನೀನು ಹೀಗೆ ಸಪ್ಪಗೆ ಇರಬೇಡ, ಸ್ವಲ್ಪ ನಗು. ಅದಿತಿ ನಾಚಿಕೆಯಿಂದ ಮುಖ ತಿರುಗಿಸುತ್ತಾ, ನಿನಗೆ ನನ್ನ ಬಗ್ಗೆ ತುಂಬ ಕಾಳಜಿ ಅನಿಸುತ್ತೆ ಅನೂಪ್. ಕಾಳಜಿ ಅಲ್ಲ ಅದಿತಿ, ಪ್ರೀತಿ ಇರ್ಬೋದು. ಈ ಮದುವೆ ಮುಗಿದ ಮೇಲೆ ನಾನು ನಿನ್ನನ್ನು ಒಂದು ಮಾತು ಕೇಳಬೇಕು ಅಂದುಕೊಂಡಿದ್ದೀನಿ. ಅದಿತಿಯ ಮುಖದಲ್ಲಿ ಮೊದಲ ಬಾರಿಗೆ ಪ್ರೀತಿಯ ಛಾಯೆ ಕಂಡಿತು. ಅನೂಪ್ನ ತುಂಟತನ ಅವಳ ಮನಸ್ಸನ್ನು ಗೆದ್ದಿತು. ಮದುವೆಯ ನಂತರ ಎಲ್ಲರೂ ಊಟಕ್ಕೆ ಸಿದ್ಧವಾಗುತ್ತಿದ್ದಾಗ ಯಾವುದೋ ಒಂದು ಕಪ್ಪು ಹೊದಿಕೆಯನ್ನು ಹೊದ್ದು ನರ್ಮದಾ ಮೌನವಾಗಿ ಮಂಟಪದ ಹಿಂಭಾಗದಿಂದ ಬಂದಳು. ಅವಳ ಕಣ್ಣುಗಳಲ್ಲಿ ರಕ್ತ ಬಣ್ಣದ ದ್ವೇಷವಿತ್ತು. ಅವಳ ಕೈಯಲ್ಲಿ ಲೋಡ್ ಆಗಿದ್ದ ಒಂದು ಪಿಸ್ತೂಲ್ ಗನ್ ಇತ್ತು. ಧನ್ಯ ಒಬ್ಳೆ ದೀಪ ಹಚ್ಚಲು ಗರ್ಭಗುಡಿಯ ಹತ್ತಿರ ಹೋದಾಗ ನರ್ಮದಾ ಅವಳ ಮುಂದೆ ಪ್ರತ್ಯಕ್ಷವಾದಳು. ನರ್ಮದಾ ವಿಕೃತವಾಗಿ ನಗುತ್ತಾ, ಧನ್ಯ, ಈ ಅಗ್ನಿನಿವಾಸದ ಶಾಂತಿ ನಿನ್ನ ಪ್ರಾಣದ ಜೊತೆಯೇ ಹೋಗುತ್ತೆ. ನೀನು ಬಂದ ಮೇಲೆ ನಾನು ಬೀದಿಗೆ ಬಿದ್ದೆ. ಅಪ್ಪ ನನ್ನನ್ನು ದ್ವೇಷಿಸುವಂತೆ ಮಾಡಿದೆ. ಇವತ್ತು ನಿನ್ನನ್ನು ಮುಗಿಸಿಬಿಡ್ತೀನಿ. ನರ್ಮದಾ ಧನ್ಯಾಳ ಎದೆಗೆ ನೇರವಾಗಿ ಗನ್ ಗುರಿ ಇಟ್ಟಳು. ಧನ್ಯ ಒಂದು ಕ್ಷಣ ದಂಗಾಗಿ ಹೋದಳು. ನರ್ಮದಾ ಟ್ರಿಗರ್ ಒತ್ತಲು ಹೋದಾಗ ಸರಿಯಾಗಿ ಅದ್ವೈತ್ ಅಲ್ಲಿಗೆ ಬಂದನು. ಧನ್ಯ ಎಂದು ಕಿರುಚುತ್ತಾ ಅವನು ಅವಳನ್ನು ಪಕ್ಕಕ್ಕೆ ತಳ್ಳಿದನು. ಗುಂಡು ಗೋಡೆಗೆ ತಗುಲಿತು. ಮಂಟಪದಲ್ಲಿದ್ದವರೆಲ್ಲರೂ ಗಾಬರಿಯಿಂದ ಓಡಿ ಬಂದರು. ಜಗನ್ನಾಥ್ ತನ್ನ ಮಗಳ ಈ ನೀಚ ಕೃತ್ಯವನ್ನು ಕಂಡು ರೊಚ್ಚಿಗೆದ್ದರು. ಅವರು ಮುಂದೆ ಬಂದು ನರ್ಮದಾಳ ಕೈಯಲ್ಲಿದ್ದ ಗನ್ ಅನ್ನು ಕಿತ್ತುಕೊಂಡು ಅವಳ ಕೆನ್ನೆಗೆ ಬಾರಿಸಿದರು. ಜಗನ್ನಾಥ್,
ನರ್ಮದಾ, ನೀನು ನನ್ನ ಮಗಳು ಅಂತ ಹೇಳಿಕೊಳ್ಳೋಕೆ ನನಗೆ ಅಸಹ್ಯ ಆಗ್ತಿದೆ. ಮದುವೆ ಮಂಟಪದಲ್ಲಿ ಕೊಲೆ ಮಾಡೋಕೆ ಬಂದಿದ್ದೀಯಾ? ಇನ್ಮೇಲೆ ನೀನು ನಮಗೆ ಸತ್ತಂತೆ. ಅದ್ವೈತ್ ತಕ್ಷಣ ಪೊಲೀಸರಿಗೆ ಕರೆ ಮಾಡಿದನು. ಪೊಲೀಸರು ಬಂದು ನರ್ಮದಾಳನ್ನು ಬಲವಂತವಾಗಿ ಎಳೆದುಕೊಂಡು ಹೋದರು. ನರ್ಮದಾ ಕಿರುಚುತ್ತಿದ್ದರೂ ಈ ಬಾರಿ ಅವಳ ಆಟ ಸಂಪೂರ್ಣವಾಗಿ ಮುಗಿದಿತ್ತು. ಎಲ್ಲ ಅನಾಹುತಗಳ ನಂತರ ಸಾವಿತ್ರಿಯವರು ಧನ್ಯ ಮತ್ತು ಅದ್ವೈತ್ಗೆ ದೃಷ್ಟಿ ತೆಗೆದರು. ಸಾವಿತ್ರಿ, ಯಾವ ಕೆಟ್ಟ ದೃಷ್ಟಿಯೂ ನಮ್ಮ ಮನೆಯ ಮೇಲೆ ಬೀಳೋಕೆ ನಾನು ಬಿಡಲ್ಲ. ಧನ್ಯ ಮಗಳೇ, ನಿನ್ನ ಪುಣ್ಯದಿಂದ ಇಂದು ದೊಡ್ಡ ಅನಾಹುತ ತಪ್ಪಿದೆ. ಅಗ್ನಿ ನಿವಾಸದ ಮಂದಿ ಈಗ ನೆಮ್ಮದಿಯಿಂದ ಹೊಸ ಸೊಸೆ ಲೀಲಾಳನ್ನು ಸ್ವಾಗತಿಸಿದರು. ಜಗನ್ನಾಥ್ ಮತ್ತು ತಾರಾ ಅತ್ತೆ ಕೂಡ ನರ್ಮದಾಳ ವಿಷಯದಲ್ಲಿ ಈಗ ಮೌನವಾಗಿ ಶರಣಾದರು. ಪ್ರೀತಿ ದ್ವೇಷದ ಮೇಲೆ ಜಯ ಸಾಧಿಸಿತ್ತು. ಮದುವೆಯ ಎಲ್ಲ ಶಾಸ್ತ್ರಗಳು ಮುಗಿದ ನಂತರ ಲೀಲಾಳನ್ನು ಶೋಭನದ ಕೋಣೆಗೆ ಕರೆತರಲಾಯಿತು. ಕೋಣೆಯನ್ನು ಮಲ್ಲಿಗೆ ಹೂ ಮತ್ತು ಸುಗಂಧ ದ್ರವ್ಯಗಳಿಂದ ಅಲಂಕರಿಸಲಾಗಿತ್ತು. ಲೀಲಾ ನಾಚಿಕೆಯಿಂದ ಹಾಲಿನ ಲೋಟ ಹಿಡಿದು ಕುಳಿತಿದ್ದಾಗ ಸಮರ್ಥ್ ಕೋಣೆಯೊಳಗೆ ಬಂದನು. ಸಮರ್ಥ್, ಲೀಲಾ, ಇವತ್ತು ನೀನು ನನ್ನ ಅಧಿಕೃತ ಹೆಂಡತಿಯಾಗಿ ಈ ಅಗ್ನಿ ನಿವಾಸಕ್ಕೆ ಬಂದಿದ್ದೀಯಾ. ಇಷ್ಟು ದಿನದ ನಮ್ಮ ಹೋರಾಟಕ್ಕೆ ಇವತ್ತು ಅರ್ಥ ಸಿಕ್ಕಿದೆ. ಲೀಲಾ, ಹೌದು ಸಮರ್ಥ್, ನಮಗೆ ಈ ಸುಂದರ ಬದುಕು ಸಿಕ್ಕಿದೆ ಧನ್ಯ ಅತ್ತಿಗೆ ಮತ್ತು ಅದ್ವೈತ್ ಅಣ್ಣನಿಂದ. ಅವರ ಪ್ರೀತಿ ನಮಗೆ ದಾರಿದೀಪ. ಸಮರ್ಥ್ ಲೀಲಾಳ ಕೈ ಹಿಡಿದು ಅವಳಿಗೆ ಒಂದು ಸುಂದರವಾದ ಚಿನ್ನದ ಬಳೆಯನ್ನು ಉಡುಗೊರೆಯಾಗಿ ನೀಡಿ ನಮ್ಮ ಈ ಹೊಸ ಪಯಣ ಸುಂದರವಾಗಿರಲಿ ಎಂದು ಹರಸಿದನು. ಇಬ್ಬರ ಜೀವನದ ಹೊಸ ಅಧ್ಯಾಯ ಪ್ರೀತಿಯಿಂದ ಆರಂಭವಾಯಿತು. ಮರುದಿನ ಬೆಳಿಗ್ಗೆ ತೋಟದಲ್ಲಿ ಅನೂಪ್ ಗಿಟಾರ್ ನುಡಿಸುತ್ತಾ ಕುಳಿತಿದ್ದನು. ಅದಿತಿ ಅಲ್ಲಿಗೆ ಕಾಫಿ ತಂದು ಕೊಡಲು ಬಂದಳು. ಅನೂಪ್ ಅವಳನ್ನು ನೋಡಿ ಒಂದು ರೊಮ್ಯಾಂಟಿಕ್ ಟ್ಯೂನ್ ಬಾರಿಸಿದನು. ಅನೂಪ್, ಅದಿತಿ, ನಾನು ನಾಳೆ ಇಂಡಿಯಾ ಬಿಟ್ಟು ಹೊರಡಬೇಕು. ಆದರೆ ನನ್ನ ಮನಸ್ಸು ಮಾತ್ರ ಇಲ್ಲೇ ಇರುತ್ತೆ ಅನ್ಸುತ್ತೆ. ಅದಿತಿ ಸ್ವಲ್ಪ ಬೇಸರದಿಂದ, ಯಾಕೆ? ನಿಮ್ಮನ್ನು ಯಾರು ತಡೆದಿದ್ದಾರೆ? ಹೋಗಿ. ಅನೂಪ್, ತಡೆಯೋ ಅಧಿಕಾರ ನಿನಗಿದೆ ಅದಿತಿ. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ನನ್ನ ಜೊತೆ ಲಂಡನ್ಗೆ ಬರ್ತೀಯಾ ನನ್ನ ಬದುಕಿನ ಸಂಗಾತಿಯಾಗಿ? ಅದಿತಿ ಒಂದು ಕ್ಷಣ ದಂಗಾದಳು. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅವಳು ಮೌನವಾಗಿಯೇ ತಲೆಯಾಡಿಸಿ ಸಮ್ಮತಿ ಸೂಚಿಸಿದಳು. ಅನೂಪ್ ಸಂಭ್ರಮದಿಂದ ಅವಳನ್ನು ಎತ್ತಿ ತಿರುಗಿಸಿದನು. ಈ ದೃಶ್ಯವನ್ನು ದೂರದಿಂದಲೇ ನೋಡಿದ ಧನ್ಯ ಮತ್ತು ಅದ್ವೈತ್ ಒಬ್ಬರಿಗೊಬ್ಬರು ಕೈ ಹಿಡಿದು ಮುಗುಳ್ನಕ್ಕರು. ಸಾವಿತ್ರಿ ಅವರು ಮನೆಯ ಎಲ್ಲರನ್ನೂ ಕರೆದು ಮಾತನಾಡಿದರು. ಸಾವಿತ್ರಿ, ನೋಡಿ, ಈಗ ನಮ್ಮ ಮನೆಯಲ್ಲಿ 3 ಸೊಸೆಯರಿದ್ದಾರೆ, ಧನ್ಯ, ಶ್ರೇಯಾ ಮತ್ತು ಲೀಲಾ. ನೀವಿಬ್ಬರು ಶ್ರೇಯಾ ಮತ್ತು ಲೀಲಾಳಿಗೆ ಈ ಮನೆಯ ಸಂಪ್ರದಾಯ ಮತ್ತು ಪ್ರೀತಿಯನ್ನು ಕಲಿಸಿಕೊಡ್ಬೇಕು. ಧನ್ಯ, ಇಂದಿನಿಂದ ಈ ಮನೆಯ ಎಲ್ಲ ಜವಾಬ್ದಾರಿ ನೀನೇ ನೋಡಿಕೊಳ್ಳಬೇಕು. ಈ ಮನೆಯ ಮಹಾಲಕ್ಷ್ಮಿ ನೀನು. ಧನ್ಯ ಸಾವಿತ್ರಿಯವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಆ ಜವಾಬ್ದಾರಿಯನ್ನು ಸ್ವೀಕರಿಸಿದಳು. ಶ್ರೇಯಾ ಯಾವುದೇ ಅಸೂಯೆ ಇಲ್ಲದೆ ಧನ್ಯಾಳನ್ನು ಅಪ್ಪಿಕೊಂಡಳು. ಸಂಜೆ ಕೆರೆಯ ದಂಡೆಯ ಮೇಲೆ ಅದ್ವೈತ್ ಮತ್ತು ಧನ್ಯ ಕುಳಿತಿದ್ದರು. ಅದ್ವೈತ್, ಧನ್ಯ, ನರ್ಮದಾ ಮತ್ತು ಗಾಯತ್ರಿ ಅತ್ತೆ ತಂದ ಸಂಕಷ್ಟಗಳನ್ನೆಲ್ಲ ದಾಟಿ ಇವತ್ತು ನಾವು ನೆಮ್ಮದಿಯಾಗಿದ್ದೇವೆ. ನಮ್ಮ ಪ್ರೀತಿ ಅಗ್ನಿಗಿಂತಲೂ ಪವಿತ್ರ ಅನ್ನೋದು ಸಾಬೀತಾಗಿದೆ. ಧನ್ಯ, ಹೌದು ಅದ್ವೈತ್, ಈ ಅಗ್ನಿ ನಿವಾಸ ಇನ್ಮುಂದೆ ಕೇವಲ ಜಗಳದ ಮನೆಯಲ್ಲ, ಇದು ಪ್ರೀತಿಯ ಅರಮನೆ. ನಮ್ಮಿಬ್ಬರ ಈ ಅನುರಾಗ ಚಿರಕಾಲ ಹೀಗೆಯೇ ಇರಲಿ. ಅದ್ವೈತ್ ಧನ್ಯಾಳ ಹಣೆಗೆ ಮುತ್ತಿಟ್ಟನು. ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡನು. ಕೆರೆಯ ಶಾಂತ ನೀರಿನಲ್ಲಿ ಚಂದ್ರನ ಬಿಂಬ ನರ್ತಿಸುತ್ತಿತ್ತು. ಅಗ್ನಿ ನಿವಾಸದಲ್ಲಿ ಈಗ ಕೇವಲ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಿದೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.